ನಮ್ ಪಾಡೇ ಹಿಂಗೆ ಅನ್ಸುತ್ತೆ. ಈ ದೇಶದ ಕತೆ ಇಷ್ಟೇ ಕಣಮ್ಮ, ನೀ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಕರೆಕ್ಟಾಗಿ ಆಡೋರು ಈ ಸಾಂಗ್. ಇನ್ನೊಂದೇನಾಗಿದೆ ಅಂದ್ರೆ, ನಮ್ ದೇಶದ ಪರಿಸ್ಥಿತಿ ಎಲ್ಲ ಬರೀ ಈ ಫಿಲಂಗಳಲ್ಲಿ ಈ ತರ ತೋರ್ಸೋದನ್ನ ನೋಡೋದು ಅಷ್ಟೇ. ಜನಗಳ ನಮ್ಮ ಎಂಟರ್ಟೈನ್ಮೆಂಟ್ಗಳು ನೋಡ್ತೀವಿ, ಬಿಡ್ತೀವಿ ಅಷ್ಟೇ. ಯಾರು ಕೇಳಂಗಿಲ್ವೇ? ಏನಾಗ್ಬಿಟ್ಟಿದೆ ಅಂದ್ರೆ, ಒಬ್ರೋ ಇಬ್ರು ವಾಯ್ಸ್ ರೇಸ್ ಮಾಡ್ತಾರೆ, ಬಾಕಿಯವರೆಲ್ಲ ಜ್ಞಾನ ಉಷ್ಣನ್ ಮಗ ಅವನು ಹಂಗೆ ಹಿಂಗೆ ಅಂತ ಇವ್ರು ಎಷ್ಟ್ ಮಾಡಿದ್ರು ಯಾರು ತಲೆ ಕಟ್ಸ್ಕೊಳ್ಳಿ, ಸುಮ್ನೆ ಯಾಕೆ ನಡ್ಕೊಂತ ಅಂತ ಎಲ್ಲ ಅವ್ರ ಪಾಡ್ತಾರೆ, ಅವರೇ ಸಂದೇಶ ತಗೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಒಬ್ರು ರೇಸ್ ಮಾಡ್ದಂಗೆ ಎಲ್ಲಾರು ಅದೇ ರೀತಿ ರೇಸ್ ಮಾಡಿದ್ರೆ ತಾನೆ ಅಟ್ಲೀಸ್ಟ್ ಏನೋ ಒಂದು ಚೇಂಜಸ್ ಆಗಕ್ ಸಾಧ್ಯ. ಒಬ್ಬ ಸಪೋರ್ಟ್ ಮಾಡಿದ್ರೆ ಇನ್ನೊಬ್ಬ ಯಾರು ಸಪೋರ್ಟ್ ಮಾಡಂಗಿರಲ್ಲ. ಈ ತರ ಇದ್ದಾಗ ಅವ್ರು ಆಡಿದ್ದೆ ಆಟಗಳು, ನಾವು ಅಯ್ಯೋ ನಮ್ಮ ಹಣೆ ಬರೋ ಎಷ್ಟು ಬಿಡು ಅನ್ಕೊಂಡು ನಮ್ಮ ಪಾಡಿಗೆ ನಾವು ದಿನ ಅದೇ ರೂಟೀನ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ದಿಸ್ ಇಸ್ ಇಂಡಿಯಾ. ಯು ಕ್ಯಾನ್ ಡೂ ಎನಿಥಿಂಗ್, ಯು ಕೆನಾಟ್ ಚೇಂಜ್ ಎನಿಥಿಂಗ್. ಹೆಂಗಿದೆ ಸ್ಲೋಗನ್? ಚೆನ್ನಾಗಿದೆ ಅಲ್ಲ? ಈ ಯಾವುದೋ ಒಂದು ಮೂವಿ ಬಂತಪ್ಪ ಉಪೇಂದ್ರ ಸರ್ದು, ಅದು ಸೂಪರ್ ಅಂತ. ಅದ್ರಲ್ಲಿ ಹೆಂಗೆ 2015 ನಮ್ಮ ಇಂಡಿಯಾ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ. ಆತರ ಒಂದೊಂದು ಏರಿಯಾದಲ್ಲಿ ಇರೋರಿಗೆ ಮಾರ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಓ ಇದು ನನ್ನ ಏರಿಯಾ, ನಾನು ಚೆನ್ನಾಗಿ ಇಟ್ಕೊಬೇಕು ಅಂತ ಎಲ್ಲರೂ ಅವ್ರ ಪಾಡಿಗೆ ಆ ಏರಿಯಾಗಳು ಚೆನ್ನಾಗಿ ಇಟ್ಕೊಂತಾರೆ. ಒಂದ್ ರೋಡ್ ಆಗ್ಲಿ, ಒಂದ್ ಇದಾಗ್ಲಿ, ಏನೇ ಆಗ್ಲಿ ಅವಾಗ ಮಾಡ್ಕೊಂತಾರೆ. ಆತರ ಆದಾಗ ಚೆನ್ನಾಗಿರುತ್ತೆ. ಈ ದೇಶದ ಕತೆ ಎಷ್ಟೇ ಕಣಮ್ಮ, ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನ್ಯಾಯದ ಮನೆ ಈಗ್ಲೂ ಎರಡಂತೆ ಬಾಗ್ಲು, ನ್ಯಾಯದ ಮನೆ ಈಗ್ಲೂ ಎರಡಂತೆ ಬಾಗ್ಲು, ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮ, ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ.